ಸಂಪತ್ ಅವ್ರು ಟ್ರಾನ್ಸ್ಫರ್ ಆದ್ರು ಅಂತ ಮೂಡ ಕಮಿಷನರ್ ಚೇಂಬರ್ ಅಂತ ಸ್ವೀಟ್ ಅಂತ ಅವ್ರೆ. ಹಾಂ ಹಾಂ. ಆಮೇಲೆ ನೆನ್ನೆ ಒಂದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಂದು 8-10 ವೆಹಿಕಲ್ ಸ್ಕ್ರಾಪ್ ವೆಹಿಕಲ್ ಅದು ಆಕ್ಷನ್ ಆಗುತ್ತೆ ಅಂತ ಯಾವಾಗ ತೀರ್ಮಾನ ಆಗೋದು, ಅದು ಓಡಲ್ಲ ಅನ್ನೋದು, ಅದನ್ನು ತೂಕಕ್ಕೆ ಮಾತ್ರ. ಅದನ್ನು ಯಾರೋ ಪ್ರಾಮಾಣಿಕ RTIನವರು ಇದ್ದಾರೆ, ಕೆಲವರು RTI ಹೆಸರಿನಲ್ಲಿ ಜೀವನ ಮಾಡ್ತಕ್ಕಂಥವರು ಇದ್ದಾರೆ. ಅವ್ರು ಏನು ಮಾಡಿದ್ದಾರೆ, ಆಕ್ಷನ್ ಕೂಗೊಂಡಿದ್ದಾರೆ. ರೆಕಾರ್ಡ್ನ RC ಬುಕ್ಗಳು ಕೊಡಿ ಅಂತ. ಪಾಪ ಅಲ್ಲಿ ಯಾರೋ ಸಂಪತ್ ಕುಮಾರ್ ಅಂತ AW ಇಲ್ಲ, ಅದು ಸ್ಕ್ರಾಪ್ಗೆ ಅಂತ ಕೊಟ್ಟಿರೋದು, ಅದನ್ನು ನಾವು RC ಕೊಡಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಎಷ್ಟು ಶಕ್ತಿ ಇದೆ ಅಂದರೆ ಅವ್ರನ್ನ ವರ್ಗಾವಣೆ ಮಾಡಿಸಿದ್ದಾರೆ. ನಿಮ್ಗೊಂದು ವಿಡಿಯೋ ಕಳಿಸ್ತೀನಿ ಈಗ. ಅವ್ರನ್ನ ವರ್ಗಾವಣೆ ಮಾಡಿಸಿ ಇದ್ರ ಹಿಂದೆ ಯಾರಿದ್ರು ಆ ವ್ಯಕ್ತಿ ಇಡೀ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬಾಕ್ಸಲ್ಲಿ ತಗೊಂಡೋಗಿ ಸ್ವೀಟ್ ಹಂಚ್ತಾರೆ. ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ, ಜಿಲ್ಲಾಡಳಿತ ಏನು ಮಾಡ್ತಾ ಇದೆ, ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ, ಜನರನ್ನ ಯಾವ ಮಟ್ಟಕ್ಕೆ ತಂದಿದ್ದೀರಾ? ಪ್ರಾಧಿಕಾರದಲ್ಲಿ ಅಧಿಕಾರಿಗಳು ಬಿಟ್ಟರೆ 3ರಿಂದ 5 ಗಂಟೆವರೆಗೆ ಸಾರ್ವಜನಿಕರಿಗೆ ಸಂಪರ್ಕ ಮಾಡಿಕೊಡ್ಬೇಕೇ ವಿನಃ ಬೇರೆ ಸಂದರ್ಭಗಳಲ್ಲಿ ಏನು ಕೆಲಸ ಅಲ್ಲಿ? ಅಥವಾ ನೀವು ಏನಾದರೂ ಮಾಡಬಾರ್ದು ತಪ್ಪು ಮಾಡಿ ಅವ್ರಿಗೆ ಎದುರ್ಕೋತಾ ಇದ್ದೀರಾ? ಎಲ್ಲಿಗೆ ಹೋಗಿದೆ ಅದು? ಮೈಸೂರು ಜಿಲ್ಲೆ, ಮುಖ್ಯಮಂತ್ರಿಗಳ ಜಿಲ್ಲೆನಲ್ಲಿ ಇಂಥ ವ್ಯವಸ್ಥೆನಲ್ಲಿ ನಾವು ಬದುಕ್ತಾ ಇದ್ದೀವಿ. ನಾನು ವಿಡಿಯೋ ಕಳಿಸ್ತೀನಿ ಈಗ ನಿಮಗೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಹೋಗಿ ಒಬ್ಬ ವ್ಯಕ್ತಿ RTI ಕಾರ್ಯಕರ್ತ ಸ್ವೀಟ್ ಹಂಚ್ತಾನೆ ಅಂದರೆ ಅಲ್ಲಿಗೆ ಅವನ ಉದ್ದೇಶ ಏನಿತ್ತು? ನಾವೆಲ್ಲ ಓದುವಂಥ ಸಂದರ್ಭದಲ್ಲಿ ಒಬ್ಬ ಯಾರಾದರೂ ವಿದ್ಯಾರ್ಥಿ ಅಥವಾ ಇನ್ಯಾರಾದರೂ ದಿಢೀರ್ ಶ್ರೀಮಂತ ಆಯ್ತಾವನೆ ಅಥವಾ ಬೇರೆ ಏನೋ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಯ್ತಾನೆ ಅಂದರೆ ಇಂಟೆಲಿಜೆನ್ಸ್ ಇರ್ತಿತ್ತು, ಎಂಕ್ವೈರಿ ಮಾಡ್ತಿದ್ರು, ಆಂಟಿ ರೌಡಿಸಮ್ ಸ್ಕ್ವಾಡ್ ಇರ್ತಿತ್ತು. ಈಗ ಅವರೇ ಎದುರ್ಕೊಳ್ಳಂಗೆ ಆಗ್ಬಿಟ್ಟವ್ರೆ ಈ RTIನವ್ರಿಗೆ. ಇರಲಿ, ಒಳ್ಳೆಯವರಿದ್ದರೆ ನಾವು ಅವ್ರನ್ನ ಗೌರವಿಸ್ತೀವಿ, ಅವ್ರ ಜೀವನ ಏನು ಅಂತ ನೋಡ್ಬೇಕಲ್ಲ.